ಓಕೆ, ನಿಮ್ಮ ಜರ್ನಿ ಬಗ್ಗೆ ಇನ್ನೂ ಕೂಡ ಮಾತನಾಡೋದಿದೆ. ಆದರೆ ಇದಕ್ಕಿಂತ ಮುಂಚೆ ನೀವು ಕಾಮಿಡಿಯನ್ಸ್ ಅಂತ ಹೇಳಿ ನಾವು ಕರೆಸಿದ ಮೇಲೆ ಇಲ್ಲಿ ಯಾವುದೇ ಪಂಚ್ ಕೊಡಲಿಲ್ಲ ಅಂದರೆ ಸರಿ ಹೋಗುತ್ತೆ. ನಮಗೋಸ್ಕರ ಯಾವುದಾದ್ರೂ ಯೋಚನೆ ಮಾಡೋಣ, ಕೊನೆಗೆ ಅಟ್ಲೀಸ್ಟ್ ಇವೆಂಟ್ ಕೊನೆ ಅಷ್ಟು ಏನಾದ್ರು ಒಂದು ಯೋಚನೆ ಮಾಡಿ ಇಟ್ಕೊಂಡು. ಅದು ಯಾಕಂದರೆ ನಮ್ಗೆ ಈ ಥರ ದಿಢೀರ್ ಅಂತ ಜೋಕ್ ಹೇಳು ಅಂದ್ಬಿಟ್ರೆ ಅದು ಬರಲ್ಲ. ನಮ್ಗೆ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಜನ ಎದುರುಗಡೆ ಆದರೆ ಶುರು ಹಚ್ಕೊಂತೀವಿ ನಾವು. ಬಟ್ ಇದೆಲ್ಲ ಪರ್ಸ್ನಲಾಗಿ ಕೂತ್ಕೊಂಡಾಗ ಏನು ಹೇಳಬೇಕು ಗೊತ್ತಾಗಲ್ಲ, ನಾವು ನರ್ವಸ್ ಆಗ್ಬಿಡ್ತೀವಿ, ಏನು ಹೇಳಬೇಕು ಗೊತ್ತಾಗ್ತೀರಾ. ಅಂದರೆ ಪ್ರಿಪ್ರೇಷನ್ ಅಂತಂದರೆ ನಿಮಗೆ ಏನು ಸ್ಕ್ರಿಪ್ಟ್ ಮಾಡಿರ್ತೀರಾ ಅದನ್ನೇ ತೊಗೊಂಡೋಗಿ ಅಲ್ಲಿ ಸ್ಟೇಜ್ ಮೇಲೆ ನೀವು ಪರ್ಫಾರ್ಮ್ ಮಾಡ್ತೀರಾ ಅಥವಾ ಹೇಗೆ? ಸ್ಕ್ರಿಪ್ಟ್ ಇರುತ್ತೆ, ಮುಕ್ಕಾಲು ಭಾಗ ಸ್ಕ್ರಿಪ್ಟೇ ಇರುತ್ತೆ. ಬಟ್ ಅದನ್ನ ಹಾಗೆ ಸ್ಟಿಕ್ ಟು ಇಟ್ ಆಗಲ್ಲ. ಈಗ ಒಂದು ಸ್ಟೋರಿ ಅಂತ ಮನೆ ಸ್ಟೋರಿ ಅಂತ ಏನೋ ಬರ್ಕೊಂಡಿರ್ತೀನಿ, ಅಲ್ಲಿ ಆವತ್ತಿನ ಕ್ರೌಡಿಗೆ ಹೆಂಗೆ ನೋಡಿಕೊಂಡು ಭಾಷೆ ಚೇಂಜ್ ಆಗುತ್ತೆ. ಸೊ ಒಂದು 25% ಆಡಿಯನ್ಸೇ ಕೊಡ್ತಾರೆ, ಏನಾದರೂ ಕ್ರೌಡ್ ಇಂಟ್ರಾಕ್ಷನ್ ಆಗುತ್ತೆ, ಅದನ್ನ ಕ್ರೌಡ್ ವರ್ಕ್ ಅಂತಾರೆ ಇದರಲ್ಲಿ. ಸೊ 80% ಸ್ಕ್ರಿಪ್ಟಿಗೆ ನಾವು ಬದ್ಧವಾಗಿರ್ತೀವಿ, ಮಿಕ್ಕಿ 20% ಅಲ್ಲಿ ನಡೆಯುತ್ತೆ ಒಂದಷ್ಟು. ಬಟ್ ಪ್ರೆಸೆಂಟ್ ಮಾಡೋದು ಆವತ್ತೇ, ಇವತ್ತೊಂದು ಥರ ಹೇಳಿರ್ತೀವಿ ಆ ಜೋಕ್ನ, ನೆಕ್ಸ್ಟ್ ಡೇ ಇನ್ನೊಂದು ಥರ ಹೇಳಿರ್ತೀವಿ. ಸೊ ಹಂಗೆ ಹೋಗುತ್ತೆ. ಅದು ಯಾವುದು ತುಂಬ ಫನ್ನಿಯೆಸ್ಟಾಗಿ ಅಂದರೆ ಒಂದು ಘಟನೆನ ನೆನೆಸ್ಕೊಳ್ಬೋದು ನಾನು ಅಂತ ಅಂದರೆ, ಇಲ್ಲಪ್ಪ ಈ ಥರ ನಾನು ಈ ಸ್ಟೇಜ್ ಮೇಲೆ ಹೋಗಿದ್ದೆ, ಈ ಥರ ಒಂದು ಫನ್ನಿಯೆಸ್ಟ್ ಮೂಮೆಂಟ್ ಆಯಿತು ಅಂತ ಯಾವುದಾದ್ರೂ ಇದೆಯಾ? ಫನ್ನಿಯೆಸ್ಟ್ ಅಂತಲ್ಲ, ಅದು ತುಂಬ ಎಂಬ್ಯಾರಸಿಂಗ್ ಮೂಮೆಂಟ್ ಇರೋದು. ಸ್ಟೇಜ್ ಮೇಲೆ ಹಿಂಗೆ ಕ್ರೌಡ್ ವರ್ಕ್ ಅಂತ ಹೇಳಿದ್ರಲ್ಲ, ಕ್ರೌಡ್ ವರ್ಕ್ ಮಾಡ್ತಾ ಎಲ್ಲರ ಜೊತೆ ಮಾತಾಡ್ತಾ ಅವರು ಜೊತೆಗೆ ಬಂದಿದ್ದರು. ನಾನು ಹೆಂಗೆ ಪೇರೆಂಟ್ಸ್ನ ಕರ್ಕೊಂಬಂದ್ರ ಅಂತೇನೋ ಕೇಳ್ಬಿಟ್ಟೆ, ಅವರು ಸಡನ್ನಾಗಿ ಇಲ್ಲ ನನ್ನ ವೈಫ್ ಇದು ಅಂತಂದ್ಬಿಟ್ಟು. ಆಮೇಲೆ 2 ನಿಮಿಷ ನಾ ಯಾರು ಏನು ಮಾತಾಡಲಿಲ್ಲ, ಸುಮ್ಮನೆ. ಓಕೆ, ಇಂಥ ಘಟನೆಗಳೆಲ್ಲ ನಡೆದಾಗ ಈಗ ಏನೋ ಹೇಳಕ್ಕೆ ಹೋಗಿರ್ತೀರಾ, ಏನೋ ಆಗ್ಬಿಡ್ತು ಈ ಥರ, ಆಗ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅದು ಆಕ್ವರ್ಡ್ ಆಗೇ ಆಗುತ್ತೆ. ಆದರೆ ಕಾಮಿಡಿ ಶೋ ಇರೋದ್ರಿಂದ ಎಲ್ಲರೂ ನಕ್ಬಿಡ್ತಾರೆ ಯೂಶ್ವಲಿ, ಆಡಿಯನ್ಸೇ ಇವನ್ನೇನೋ ಇದು ಮಾಡ್ದೆ ಅಂತ. ನಾವು ಸ್ವಲ್ಪ ಸೆಲ್ಫ್ ಡಿಪ್ರಿಷಿಯೇಷನ್ ಥರ ಮಾಡ್ಕೊಂಡ್ಬಿಡ್ತೀವಿ, ನನಗೇನು ಬರ್ತಿಲ್ಲ ಅದು ಇದು ಅಂತ. ಆಡಿಯನ್ಸು ಅದಕ್ಕೆ ಓಕೆ ಅಂದ್ಬಿಡ್ತಾರೆ. ಓಕೆ, ನಿಮ್ಮ ಇದು ಪ್ರೋಗ್ರಾಮ್ಸಲ್ಲಿ ಏನಾದರೂ ಈ ರೀತಿ ಘಟನೆ ಆಗಿತ್ತಾ? ಪ್ರೋಗ್ರಾಮ್ ಅಂದರೆ ಎಲ್ಲಾದರೂ ಆಚೆ ಕೂತಿದ್ದಾಗ ಒಂದ್ಸಲ ರೀಸೆಂಟಾಗಿ ಒಬ್ಬರು ಬಂದರು, ಹೇ ಬ್ರೋ ನೀವೇನು ಇಲ್ಲಿ ಅಂದ್ಬಿಟ್ಟು ಒಂದು ಸೆಲ್ಫಿ ತಗೊಂಡ್ರು, ಖುಷಿನೇ. ಬಟ್ ಅದಾದಮೇಲೆ ಅವರು ಕೇಳಿದ ಕ್ವೆಶನ್ ಮಜಾ, ಅಲ್ಲ ಬಿಗ್ ಬಾಸ್ ಆದಮೇಲೆ ಏನಾಗೋದ್ರಿ ನೀವು? ನಾನು ಯಾರು ಅನ್ಕೊಂಡು ಮಾತಾಡ್ತೀವಿ ಅವರು ನನ್ನ ಹತ್ರ, ನಾನು ಯಾವ ಬಿಗ್ ಬಾಸ್? ಅದು ಇವಾಗ ಏನು ಹೇಳೋದು, ನನಗೇನಾದರೂ ಬಿಗ್ ಬಾಸ್ ನಾನು ಅವನಲ್ಲ ಅಂದ್ಬಿಟ್ರೆ ಫೋಟೋ ಡಿಲೀಟ್ ಮಾಡಿಬಿಡ್ತಾರೆ, ಏನೋ ಅದೇ. ಅಂದರೆ ಈಗ ಬಿಗ್ ಬಾಸ್ ಆದಮೇಲೆ ಸ್ವಲ್ಪ ಬೇರೆ ಪ್ರಾಜೆಕ್ಟ್ಸಲ್ಲಿ ಬಿಸಿ ಇದ್ದೀನಿ, ಏನೋ ಡೌ ಮಾಡ್ಬಿಟ್ಟು ಆಚೆ ಬಂದಿದ್ದಾಯ್ತು ಅವತ್ತು. ಸೊ ಈ ಥರ ನಡೀತಾ ಇರುತ್ತೆ ಅದು. ಓಕೆ, ಕಾಂಟ್ರವರ್ಸಿ ಬಗ್ಗೆ ಮಾತಾಡಬೇಕು, ಯಾಕೆಂದರೆ ಯಾಕೆ ಅವರನ್ನೇ ತೋರಿಸ್ತಾ ಇದ್ದೀವಿ, ಅವ್ರದ್ದೇ ಕಾಂಟ್ರವರ್ಸಿ ಕಿಂಗಾ? ಒಂದೇ ಕಾಂಟ್ರವರ್ಸಿ, ಎಸ್. ಅದ್ರ ಬಗ್ಗೆ ಮಾತಾಡಲೇಬೇಕು, ಯಾಕೆಂದರೆ ನೀವು ಅಂದರೆ ನಿಜ ಜೀವನದಲ್ಲಿ ನಡೆಯುವಂತಹ ಒಂದಷ್ಟು ಘಟನೆಗಳನ್ನು ತಗೊಂಡು ಮಾತಾಡ್ತಿರ್ತೀರಾ, ಆದರೆ ಅದ್ರ ಮಧ್ಯದಲ್ಲಿ ಏನೋ ಒಂದು ವಿಷಯಗಳನ್ನು ಹೇಳಿರ್ತೀರಾ, ಅದು ಕಾಂಟ್ರವರ್ಸಿ ಆಗೋಂಥ ಸಿಚುವೇಶನ್ಸ್ ಇರುತ್ತೆ. ಸೊ ನೀವೇ ಹೇಳಿ, ಏನೇನ ಕಾಂಟ್ರವರ್ಸಿಗಳಾಗುತ್ತೆ, ಏನೆಲ್ಲ ಫೇಸ್ ಮಾಡಿದ್ದೀರಾ ಅಂತ. ಕರೆಕ್ಟ್. ಅಂದರೆ ಅದು ಸ್ಟೇಜ್ ಟೈಮ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ, ಸ್ಟೇಜ್ ಮೇಲೆ ಇದ್ದಾಗ ಯಾವ ಥರ ಮಾತಾಡಬೇಕು, ಯಾವ ಥರ ಮಾತಾಡಬಾರ್ದು ಅಂತ. ಈಗ ನ್ಯೂಯಾರ್ಕಲ್ಲೋ ಎಲ್ಲೋ ಅಮೆರಿಕಾ UK ಇದ್ದಾಗ ನೀನು ಏನಾದರೂ ಮಾತಾಡ್ಬೋದು, ಅಲ್ಲಿ ಆರಾಮ್ ಯಾರು ಏನು ಕೇಳ. ಅವ್ರ ರಿಲಿಜನ್ ಬಗ್ಗೆ ಮಾತಾಡಿದ್ರೆ ಕಾಮಿಡಿ ಅಂತಂದರೆ ಅವ್ರು ಏನು, ಬಟ್ ನಮ್ಮದು ರಿಲಿಜಿಯಸ್ ಸೆಂಟಿಮೆಂಟಸ್ ಇಲ್ಲ, ಮತ್ತು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಬಗ್ಗೆ ಎಲ್ಲ ನೋಡ್ಕೊಂಡು ಮಾತಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ಜೋಕ್ ಮಾಡೋಣ. ನನಗೆ ಅದು ಇನ್ನೂ ಸ್ಟಾರ್ಟಿಂಗಲ್ಲಿದ್ದೆ, ನಾನು ಅವಾಗಿನ ಸ್ಟಾರ್ಟ್ ಮಾಡಿದ್ದೆ ಕಾಮಿಡಿ ಮಾಡೋಕ್ಕೆ. ಸೊ ಫಸ್ಟ್ ವೀಡಿಯೋನೇ ನಂದು ಯೂಟ್ಯೂಬಲ್ಲಿ ಹಾಕಿದ್ದು, ಅದು ಜನರಿಗೆ ಇಷ್ಟ ಇರಲಿಲ್ಲ. ಸೊ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿಬಿಟ್ವಿ. ಆಮೇಲಿಂದ ನನಗೆ ಗೊತ್ತಾಯ್ತು, ಓಕೆ ಯಾವ ಥರ ಮಾಡಬೇಕು, ಯಾವ ಥರ ಮಾತಾಡಬಾರ್ದು. ಈಗ ಜೋಕೆ ಹಾಕ್ಬೇಕಂದ್ರೂ ರೆಸ್ಪೆಕ್ಟ್ಫುಲ್ಲಿ ಯಾವ ಥರ ಮಾತಾಡಬೇಕಾಗುತ್ತೆ, ಅದನ್ನು ಅದು ತಿಳ್ಕೊಬೇಕಾಗುತ್ತೆ. ಏನೆಲ್ಲ ಕಂಡೀಷನ್ಸ್ ಇರುತ್ತೆ ನೀವು ಮಾತಾಡಬೇಕಾದ್ರೆ ಅಂತ? ಅದು ಮೇನ್ ಅಂತೂ ನೋ ರಿಲಿಜನ್, ನೋ ಪಾಲಿಟಿಕ್ಸ್, ನೋ ಸಿನಿಮಾ, ಅದು ಮೇನು. ಒಂದು ಸಿನಿಮಾನೀಗ ಅಂದರೆ ಡೈರೆಕ್ಟಾಗಿ ಒಂದು ಸಿನಿಮಾನ ಚೆನ್ನಾಗಿಲ್ಲ ಅನ್ನೋದಕ್ಕೂ ಭಯನೇ. ಏನೋ ನಮ್ಮ ಬಾಸ್ ಫಿಲಮ್ ಚೆನ್ನಾಗಿಲ್ಲ, ಯಾಕೆ ಗುರು ಬೇಕು ನಮಗೆ? ಸೊ ಅದು ಯಾವುದ್ರ ಬಗ್ಗೆನೂ ನಾವು ಮಾತಾಡೋಕ್ಕೆ ಹೋಗಲ್ಲ, ಅದು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಮಾತಾಡೋದಕ್ಕೆ ನಮಗೂ ಇಷ್ಟನೇ, ಅಂದರೆ ಅದರಲ್ಲೂ ಅಪಹಾಸ್ಯ ಅಲ್ಲ, ಬಟ್ ಅದರಲ್ಲೂ ಹಾಸ್ಯ ಹುಡುಕಿ ಮಾಡಬಹುದು. ಅದನ್ನು ಹೆಂಗೆ ತೊಗೊತಾರಂತ ಹೇಳಕ್ಕೆ ಬರಲ್ವಲ್ಲ. ಈಗ ಒಬ್ಬರು ಪಾಲಿಟಿಷಿಯನ್ ಬಗ್ಗೆ ಮಾತಾಡಿದ್ರೆ ಇನ್ನು ಅವ್ರ ಫಾಲೋವರ್ಸ್ ಬಿಡ್ತಾರೆ ನಮ್ಮನ್ನ. ಸೊ ಅದನ್ನ ನೀವೇ ಹಾಕೊಂಡಿರೋ ಕಂಡೀಷನ್, ಹೌದು, ನಮ್ಮ ಸೇಫ್ಟಿಗೆ.